ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಹೊಂಟೀವಿ ನೋಡ್ರಿ, ಈಶಾ ಫೌಂಡೇಶನಿಗೆ ಹೊಂಟೀವಿ. ನಮ್ಮ ಚಿನ್ನಿ ಬರ್ತಡೇ ಆದ ನೆಕ್ಸ್ಟ್ ಡೇ ನೋಡ್ರಿ. ಹೆಂಗೂ ಎಲ್ಲರೂ ಬಂದಿದ್ರಲ್ಲ ಊರಿಂದ, ಹಾಗಾಗಿ ಆಚೆ ಹೋಗೋಣ ಅಂತಂದರು. ಹಂಗಾಗಿ ಇಲ್ಲೇ ನಿಯರೇ ನಮ್ಮ ಮನೆಯಿಂದ ಹತ್ತಿರ ಆಗ್ತೈತೆ ನೋಡ್ರಿ. ಹಂಗಾಗಿ ಇಲ್ಲೇ ಹೋಗಿ ಬರೋಣ, ಹೆಂಗೂ ಟ್ರಾಫಿಕ್ ಇರಲ್ಲ ಏನಿರಲ್ಲ ಅಂತ ನಾವು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲರೂ. ಇವಾಗ ನೋಡ್ರಿ ಬಂದು ರೀಚ್ ಆದ್ವಿ ಫೈನಲಿ ಈಶಾ ಫೌಂಡೇಶನ್ಗೆ. ಟೈಮ್ ಬಂದು ಒಂದು 11:30 ಆಗಿತ್ತು ನೋಡ್ರಿ. ಇವಾಗ ಬಂದು ರೀಚ್ ಆದ್ವಿ, ಹಾಗಾಗಿ ಎಲ್ಲರೂ ಬಂದು ನಿಂತೀವಿ. ಇವಾಗ ಒಳಗಡೆ ಹೋಗ್ಬೇಕು ನೋಡ್ರಿ, ಇಲ್ಲಿಂದಾನೇ ಎಂಟ್ರಿ ಇರೋದು. ಬಟ್ ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ ಅಂತಂದರು ನೋಡ್ರಿ. ಹೋದ್ವಿ ಸ್ವಲ್ಪ ಹೊತ್ತು, ಆಮೇಲೆ ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ ಅವರು. ಮತ್ತು ಇಲ್ಲಿಂದ ಹೋದ್ಮೇಲೆ ಆ ಕಡೆ ಅಲೋವ್ ಮಾಡಿದ್ರು ಫೋಟೋ ತೆಗಿಯೋದು. ಇಲ್ಲಿ ಮಾತ್ರ ಅಲೋವ್ ಇಲ್ಲ ಅಂತ, ಹಾಗಾಗಿ ಕ್ಯಾಮ್ರಾನ ಆಫ್ ಮಾಡಿದೆ ನಾನು. ಹಾಯ್ ಮಾಡು ಮಮ್ಮಿ, ಆಂಟಿ ಹಾಯ್ ಮಾಡು. ಹಾಯ್ ಮಾಡು. ಇವಾಗ ಮಾಡ್ತಾ ಚಿನ್ನ ಹಾಯ್ ಹಾಯ್ ಮಾಡಮ್ಮ. ಚಿನ್ನು ಸೇ ಹಾಯ್. ಚಿನ್ನ ಇದು ನೋಡ್ರಿ ತುಂಬ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು ನೀವು. ಎಷ್ಟು ಜಾಗ ಇದೆ ಅಂದರೆ ತುಂಬ ಎಕರೆ ಜಾಗದಲ್ಲಿ ಮಾಡಿರೋ ಥರ ಅನ್ಸುತ್ತೆ ನನಗೇನೋ. ತುಂಬ ದೊಡ್ಡದಾಗಿದೆ, ನೋಡೋಕೆ ಮಾತ್ರ ಹತ್ರ ಅನ್ಸುತ್ತೆ, ನಡೆದಾಗ ಗೊತ್ತಾಗೋದು ಎಷ್ಟು ದೂರ ಇದೆ ಅಂತ. ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೋಡ್ರಿ, ಈಗ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಮಮ್ಮಿ ಎಲ್ಲರೂ ಹೊಂಟಾರ, ನಾವು ಹೊಂಟೀವಿ. ಈಶಾ ಫೌಂಡೇಶನಿಗೆ ಬಂದೀವಿ ನೋಡ್ರಿ. ಎಲ್ಲ ಹೊಂಟಾರ ನೋಡ್ರಿ. ನಾ ಮಾಡ್ಲತ್ತೀನಿ ನೋಡಿಗ ವಿಡಿಯೋ. ಹಾಯ್ ಮಾಡು. ಇದ್ರದ ಬರ್ತದ, ಇಲ್ಲಿ ಬರ್ತದಿಲ್ಲ. ಹಾಯ್ ಮಾಡು ಈಗ. ಯಾಕಡೆ ಮಾಡ್ಲತ್ತ ನೋಡು ವಿಡಿಯೋ ರೆಕಾರ್ಡ್. ಇವರಿಬ್ರು ನೋಡ್ರಿ ಆಲ್ರೆಡಿ ನಮ್ಗಿಂತ ಇಬ್ಬರು ಮುಂಚೆನೆ ಬಂದು ಇಲ್ಲಿಬ್ರದ್ದು ಫೋಟೋ ಶೂಟ್ ನಡೆದೈತಿ, ಅಪ್ಪ ಮಗಳದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ವಿಸಿಟ್ ಕೊಟ್ಟಿರ್ತಾರೆ. ಯಾಕಂದರೆ ಎಲ್ಲ ಇದು ಟೂರಿಸ್ಟ್ ಪ್ಲೇಸ್ ನೋಡ್ರಿ. ಬ್ಯಾಂಗ್ಳೂರ್ದಾಗ ಇರೋರು ಆಲ್ಮೋಸ್ಟ್ ಎಲ್ಲ ಬಂದು ಹೋಗಿರ್ತಾರೆ ನನ್ನ ಪ್ರಕಾರ. ಬಟ್ ಚೆನ್ನಾಗಿದೆ ನೋಡ್ರಿ. ಎಲ್ಲ ಏನಂತಾರೆ, ಗುಡ್ಡಗಳ ಮಧ್ಯೆನೇ ಇದು ಒಂದು ಸ್ಥಾಪನೆ ಮಾಡ್ಯಾರ ಶಿವನ ಮೂರ್ತಿ. ನೋಡೋಕೆ ಮಾತ್ರ ಚೆನ್ನಾಗಿದೆ ನೋಡ್ರಿ. ಒನ್ ಡೇ ಟ್ರಿಪ್ ಯಾರಾದರೂ ಹೋಗೋರಿದ್ರೆ ಬ್ಯಾಂಗ್ಳೂರಲ್ಲಿರೋರು ಆರಾಮಾಗಿ ಹೋಗಿ ಬರ್ಬೋದು ಫ್ಯಾಮಿಲಿ ಜೊತೆ. ಅದಾದಮೇಲೆ ಸ್ವಲ್ಪ ನೋಡಿಕೊಂಡು, ನಾವು ಇದು 2ನೇ ಸರಿ ಬರ್ತಾ ಇರೋದು ನೋಡ್ರಿ. ಆಲ್ರೆಡಿ ನೋಡಿದ್ದೀವಿ, ಫ್ಯಾಮಿಲಿ ಜೊತೆ ಬರೋಣ ಅಂತ ಮತ್ತೆ ಬಂದಿದ್ದೀವಿ. ಫೈನಲಿ ನೋಡ್ರಿ ಎಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋನು ತಗೊಂಡಾದ್ಮೇಲೆ ಮತ್ತೆ ರಿಟರ್ನ್ ಹೋದ್ವಿ ನೋಡ್ರಿ. ಮನೆಗೆ ಹೋಗೋಷ್ಟೊತ್ತಿಗೆ 4 ಗಂಟೆ ಆಯಿತು. ಹೋಗೋದು ಲೇಟ್ ಆಗುತ್ತಾ ಅಂತ ನಾವೇನು ಮಾಡಿದ್ವಿ, ಊಟಕ್ಕೆ ಏನಾರು ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಮನೆಗೆ ಹೋಗುವಾಗ ಹಂಗೆ ಚಿಕನ್ನು ಮಟನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಹೋಟೆಲ್ ಐತೆ ನೋಡ್ರಿ, ಹಾಗಾಗಿ ಇಲ್ಲೇ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಮನೆಗೆ ಹೋದ್ವಿ. ಟೈಮ್ ಆಲ್ರೆಡಿ 4 ಗಂಟೆ ಆಗಿತ್ತು ನೋಡ್ರಿ.
ನೆಕ್ಸ್ಟ್ ಡೇ ನೋಡ್ರಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಹೋಗ್ತಾಯಿದ್ರು ಊರಿಗೆ ನೆಕ್ಸ್ಟ್ ಡೇ, ಹಾಗಾಗಿ ಅವ್ರಿಗೆ ಬಟ್ಟೆ ಮಾಡೋಣ ಅಂತ ಮಾಡ್ತಾಯಿದ್ರು. ಸಂಜು ಮತ್ತು ನಾವು ಇಬ್ಬರು ಮಾಡ್ತಾಯಿದ್ವಿ. ನಮ್ಮ ಕಲಬುರ್ಗಿ ಕಡೆ ಹಿಂಗೆ ಐತೆ ನೋಡ್ರಿ, ಏನಂತಾರೆ ಶಾಸ್ತ್ರ ಅಂತಾರೆ, ಏನು ಪದ್ಧತಿ ಸಂಪ್ರದಾಯ ಅಂತಾರಲ್ಲ, ಹಾಗೆ ಕಳ್ಸಂಗಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಾರ ನಮ್ಮ ಮನೆಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರು, ಹಾಗಾಗಿ ಅವ್ರಿಗೆ ಬಟ್ಟೆ ಮಾಡ್ಬೇಕಂತ ತೊಗೊಂಡು ಬಂದಿದ್ನೆಲ್ಲ ತೋರಿಸಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ. ಅದನ್ನು ಇವಾಗ ಮಾಡ್ತಾಯಿದ್ದಾರೆ ನೋಡ್ರಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನೋಡ್ರಿ. 3 ಡೇಸು ಒಂಥರ ಬೇಜಾರಾಗ್ತಾಯಿದೆ ಇವತ್ತು ಹೋಗ್ತಾ ಇದ್ದಾರೆ ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ, ಎಕ್ಸೆಪ್ಟ್ ಮಾಡಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 3 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡ್ರಿ. ಬಟ್ ಇವತ್ತು ಲಾಸ್ಟ್ ಡೇ. ಆಲ್ರೆಡಿ ಟ್ರೈನ್ ಬುಕ್ ಆಗಿತ್ತು, ಹೋಗೋಕ್ಕೆ ರೆಡಿ ಆಗ್ಯಾರ. ಇವಾಗ ನೋಡ್ರಿ ಹೊಂಟಾರ. ಕ್ಯಾಬ್ನು ಬುಕ್ ಮಾಡಿದ್ವಿ, ಬಂತು. ಮಳೆನೂ ಬರ್ತೈತೆ ನೋಡ್ರಿ, ಸ್ವಲ್ಪ ಜಿಟಿ ಜಿಟಿ ಹಂಗೆ ಮಳೆಯಾಗ ಹೊಂಟಾರ. ಟೈಮ್ ಬಂದು ಒಂದು 6:15 ಆಗಿತ್ತು ನೋಡ್ರಿ. ಯಾವಾಗ ಹೋಗ್ತಾ ಇದ್ದಾರೆ. ಟ್ರೈನ್ ಬಂದು ಅವ್ರದ್ದು 10 ಗಂಟೆಗಿತ್ತು. ಎಲ್ಲರೂ ಹೋಗ್ತಾ ಇದ್ದಾರೆ ನೋಡ್ರಿ. ಫುಲ್ ಮನೆಯೇ ಖಾಲಿಯಾಗಿಬಿಟ್ಟದ. ಒಂಥರ ಸಖತ್ ಬೇಜಾರಾಗ್ತಾಯಿತ್ತು, ಆದರೂ ಕಳಿಸ್ಕೊಡ್ಲೇಬೇಕು. ಇದಾಗಿತ್ತು ನೋಡ್ರಿ ಇವತ್ತಿನ ಒಂದು ವ್ಲಾಗ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಅಕ್ಕಿ ಸ್ವಲ್ಪ ಮನ್ಸು ಬರಲ್ಲ ಈಗ. ನೀನು ಓದ್ತಿ, ನಾಳೆಗೆ ಹೋಗಮ್ಮ. ಬಾಯ್.